ವಿಧಾನಸೌಧ ಆವರಣದಲ್ಲಿ ಮಾಧ್ಯಮಗಳ ಮೇಲೇನೋ ಸರ್ಕಾರಿ ಸವಾರಿ ಅಂತೆ. ಏನು ಸವಾರಿ? ಅದೆಲ್ಲ ಕ್ಯಾಂಗಲ್ ಗೇಟ್ ಹತ್ರ ಬಂದು ನೀವು ಹೇಳಿಕೆ ಎಲ್ಲ ಪಡ್ಕೊಳ್ಳಿ, ಬೇರೆ ಕಡೆ ಎಲ್ಲ ಹೋಗಬೇಡಿ ಅಂತ. ಬೇಡ ಏನೀಗ? ಅಲ್ಲ, ಇವ್ರನ್ನ ಇವ್ರು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಮೇಲೆ ಈ ರೀತಿಯಾಗಿ ಬೇಡ ಬಿಡ್ರಿ. ನಾಳೆ ಕ್ಯಾಬಿನೆಟ್ ಬ್ರೀಫಿಂಗು, ಅದು ಯಾರೋ HK ಪಾಟೀಲ ಯಾರೋ ಬಂದು ಬ್ರೀಫ್ ಮಾಡಬೇಕು. ಕೆಳಗೆ ಬಂದು ಕೆಂಗಲ್ ಹತ್ರ ನಿಂತ್ಕೊಂಡು ಏನು 2 ಸೆಂಟೆನ್ಸ್ ಹೇಳ್ಬಿಟ್ಟು ಓರಪ್ಪ ಅಂತಂದ್ರೆ ಆಯಿತು. ನಾಳಿದ್ದು ಬಜೆಟ್ ಇದು. ಬಜೆಟ್ ಆದಮೇಲೆ CM ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು. ಅಲ್ಲಿ ಕೆಂಗಲ್ ಹತ್ರಕ್ಕೆ ಬಂದು ಒಂದು 3 ಸೆಂಟೆನ್ಸ್ ಹೇಳ್ಬಿಟ್ಟು ಹೋಗಿ ಕಲಿ ಮಾಡ್ಕೊಂಡು ಅಂತಂದ್ರೆ ಆಯ್ತಪ್ಪ. ಬೇಡ. ಮೇಲೆ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗೋಂಗೆ ಭಾಳ ಸರಳಪ್ಪ. ರಿವರ್ಸ್ ಇದು ಅಷ್ಟೇ. ಒಂದು ಹೇಳ್ಬಿಡ್ತೀನಿ, ವಿಧಾನಸೌಧದಲ್ಲಿರುವ ಅತಿ ಬುದ್ಧಿವಂತ ಮಂಡಿ ಕೆಳಗಡೆ ಬ್ರೈನ್ ಇರೋ ಪ್ರಭೂತಿಗಳಿಗೆ, ಮಂಡಿಯಿಂದ ಕೆಳಕ್ಕೆ ನಿಮಗೆ ಬ್ರೈನ್ ಇರೋದು, ನೀವಿನ್ನೂ 1957ನಲ್ಲಿ ಇದ್ದೀರಿ. ಇನ್ನೂ ನಾವು ತಡೆದುಬಿಟ್ರೆ ವಿಧಾನಸೌಧಕ್ಕೆ, ನಿಮ್ಮ ವಿಧಾನಸೌಧ ಒಳಗೆ ಬರದೇ ಇದ್ದರೆ ಒಳ್ಳೆ ರಿಪೋರ್ಟ್ರ್ ಆಗ್ತಾರೆ. ನನ್ನ ವಾದ ಅದು. ಅಲ್ಲಿ ಹೋದ್ರೆ ಯಾವನು ಒಳಗೆ ಹೋಗ್ತಾನೆ ಅವ್ನು ದಾರಿ ತಪ್ತಾನೆ, ಅವ್ನು ಅದಕ್ಕೆ ಹೋಗ್ತಾನೆ ಅವ್ನು ಜರ್ನಲಿಸ್ಟ್ ಆಗಿ. ನನ್ನ ಪ್ರಕಾರ ಹೋಗದೇ ಇರೋವನೇ ಬೆಟ್ರು. ನಂಬರ್ 1. ನಂಬರ್ 2 ಹೇಳ್ತೀನಿ, ಒಳಕ್ಕೋಗಿ ಈ ಘನತೆವೆತ್ತ ನಾಯಕರ ಬೈಟ್ ತಗೊಂಡು ಬರ್ತಾ ಇದ್ದಾರಲ್ಲ, ಅದರಿಂದ 1 ಆಣಿ ರೇಟಿಂಗ್ ಬರಲ್ಲ. ಕ್ಯಾ ಕರ್ಸಿ ಅವನು ಬಾಯಿಗೆ ಬಂದಂಗೆ ಬಿಲೋದಿ ಬೆಲ್ಟ್ ಎಲ್ಲ ಬೈದು ಕಾಂಟ್ರವರ್ಸಿ ಮಾಡಿದ್ರೆ ಏನಾದ್ರು ಒಂಚೂರು ಕಡಿಮೆ ಆಗ್ಬೋದು ಅಷ್ಟೇ. ಇಲ್ಲ ಇವರು ಏನೂ ಇಲ್ಲ. ಬೇಕಾಗಿರೋದು ನಿಮಗೆ ದರ್ದಿರೋದು, ನಮಗಲ್ಲ ಅನ್ನೋ ನಿರ್ಧಾರಕ್ಕೆ ಮಾಧ್ಯಮಗಳು ಬಂದರೆ ಸೂರಿ ಹೋಗುತ್ತೆ. ಎಲ್ಲರೂ ಒಗ್ಗಟ್ಟಿಂದ ಕೆಳಗಡೆ ಕರೆದು ಮಾತಾಡ್ತಾರೆ. ಎಸ್. ಇನ್ನು ಕಾಂಗ್ರೆಸ್ ಪಕ್ಷಗಳು ಇದು ಡೆಮೋಕ್ರಸಿ ವಿರೋಧಿ, ಇದು ಅಲ್ಲಿ ವಿರೋಧಿ, ಇದು ಇಲ್ಲಿ ವಿರೋಧಿ. ಎಲ್ಲ ಪಕ್ಷಗಳು ನೀವು ಡಿಕ್ಟೇಟರ್ಗಳೇ. ಅವತ್ತು ಕಾಗೇರಿ ಅವರು ಮಾಡಿದ್ದು ನಿಮ್ಮ ಕಾಗೇರಿ ಮಾಡಿದ್ದೆ ಶುರು ಮಾಡಿದ್ದೆ ಅಲ್ಲಿ. ಮಿಸ್ಟರ್ ಅಶೋಕ್, ಪ್ರೀತಿಯ ನಲ್ಮೆಯ ಒಲವಿನ ಅಶೋಕ್, ಏನು ಮಾಡಿದ್ರಿ ರೀ ನಿಮ್ಮ ಕಾಗೇರಿ? ಎದ್ದು ನಿಂತ್ಕೊಂಡು ಮಾತಾಡಿದ್ರೇನ್ರಿ? ಅವತ್ತು ಬೆನ್ಮೂಳೆ ಇತ್ತೇನ್ರಿ ನಿಮಗೆ? ಯಾಕ್ರಿ ಮಾತಾಡಲಿಲ್ಲ ಅವತ್ತು? ಅವತ್ತು ಡೆಮೋಕ್ರಸಿ ಸಾಯಿಲಿಲ್ವೇನ್ರಿ ಅಸೆಂಬ್ಲಿ ಒಳಗಡೆ? ಲಜ್ಗೆಟ್ಟವರು ನೋಡಬಾರದನ್ನ ನೋಡಿದ್ದನ್ನು ತೋರಿಸಿದ್ದಕ್ಕೆ ಅಸೆಂಬ್ಲಿ ಕವರೇಜ್ನೇ ಕಿತ್ತಾಕಿದ್ರಲ್ಲ ಅಯೋಗ್ಯರ್ತನದಲ್ಲಿ. ಏನು ಕರೀಲಿ ಅದಕ್ಕೆ? ಸುಮ್ಮನೆ ಬಂದು ಇವತ್ತು ದೊಡ್ಡ ಪ್ರೊಟೆಕ್ಟರ್ಸ್ ಆಫ್ ಮೀಡಿಯಾ ಥರ ಮಾತಾಡ್ತಾರೆ. ಎಸ್. ಇನ್ನು ಕಾಂಗ್ರೆಸ್ನಲ್ಲಿ ಬಿಜೆಪಿಗಿಂತ ಹೆಚ್ಚಿನ ಪರ್ಸೆಂಟೇಜ್ ತೆಗೆದುಕೊಳ್ತಾ ಇದ್ದಾರೆ ಅಂತ ರಾಜ್ಯ ಗುತ್ತಿಗೆದಾರ ಸಂಘದ ಮಂಜುನಾಥ್ ಅವರು ಆರೋಪ ಮಾಡಿದ್ರು. 40% ಜಾಸ್ತಿ ಇದೆ, 38,000 ಕೋಟಿ ಬಾಕಿ ಇಳ್ಕೊಂಡಿದ್ದಾರೆ ಇವರು ಅಂತ ಹೇಳಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಗರಂ, ಕಮಿಷನ್ ಇದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳ್ರಿ ಅಂತ. ಅಶೋಕ್ ಅವರು ಮಾತನಾಡಿ ಗುತ್ತಿಗೆದಾರರು ಸುಳ್ಳು ಹೇಳಿದ್ರೆ ಸರ್ಕಾರ ಮಾನಷ್ಟ ಮೊಕದ್ದಮೆ ಹಾಕ್ಲಿರಿ, ಯಾಕೆ ಕೇಸ್ ಹಾಕ್ತಿಲ್ಲ ಅಂತ ಇವರು ಏನಾದ್ರು ಮಾಡ್ಕತ್ತಾರೆ. ನಿಮ್ದನ್ನ ನೋಡ್ಕೊಳ್ರಪ್ಪ. ನೀವೇನು ಕತ್ತೆ ಕಾಯ್ತಿದ್ರ ಅವತ್ತು ಮಾನನಷ್ಟ ಮೊಕದ್ದಮೆ ಹಾಕದೆ? ಅವತ್ತು DK ಬೆನ್ಗೆ ಉಜ್ಕೊಂಡು ಗೋಡೆಗೆ ಹೋಗಿ ಉಜ್ಜಿದ್ರಲ್ಲಪ್ಪ ಬೊಮ್ಮಾಯಿ. ಇದನ್ನ ಅವತ್ತು ಯಾಕೆ DK ಶಿವಕುಮಾರ್ಗೆ ಇದು ಹೊಳಿಲಿಲ್ಲ? ಇವಾಗ ಮಾತ್ರ ಈಗ ಹೊಳಿತಾ ಇದೆಯಲ್ಲ. ಕೊಡ್ರೆ ಇದ್ದರು ಅನ್ನಕ್ಕೆ ಇದೇ ಡೆಮಾಕ್ರಸಿ. ಅವ್ರು ಬಂದಾಗ ಹಿಂಗೆ ಇವ್ರನ್ನೆಲ್ಲ ಇಟ್ಕೊಂಡು ದೇಶ ಉದ್ಧಾರ ಮಾಡ್ತೀವಂತೆ. ಕಾಂಗ್ರೆಸ್ನಲ್ಲಿ ಶಾಸಕರ ವಿದೇಶ ಪ್ರವಾಸ ಕೋಲಾಹಲ. ಏನು ಕೋಲಾಹಲ? ಕೋಲಾಹಲ. ಯಾವುದೋ ಮೌಂಟ್ ವಿಸಿವಿಯಸ್ಸೋ ಯಾವುದೋ ಹವಾಯಲ್ಲಿ ಲಾವಾ ಉಕ್ತಾ ಇದೆಯಂತೆ. ಆ ಥರ ಲಾವಾ ಉಕ್ತಾ ಇದೆಯಾ ವಿಧಾನಸೌಧದ ಪಕ್ಕದಲ್ಲಿ? ಕೋಲಾಹಲ. ಯಾವ ಹಲಾನೂ ಇಲ್ಲ. ಮಧ್ಯರಾತ್ರಿ 8 ನೆನ್ನೆ ಮಧ್ಯರಾತ್ರಿ. ಅದ್ಯಾಕೆ ಮಧ್ಯರಾತ್ರಿ ಹೋದ್ರು? ಫ್ರೀಡಮ್ ಸಿಕ್ತು ಅಂತನ ವಿದೇಶ ಪ್ರವಾಸಕ್ಕೆ ಹೋಗಿದಾರಂತೆ. DK ಶಿವಣ್ಣ ಟಕ್ಕರ್ ಕೊಡ್ತಾರಂತೆ. ಏನು ಟಕ್ಕರ್? ನೀವು ಹೋಗ್ಬಿಡಿ ಅಷ್ಟೇ. ಫಾರಿನ್ ಟೂರ್ಗೆ ಯಾಕೆ ಹೋದ್ರು ನನಗೇನು ಗೊತ್ತಿಲ್ಲಪ್ಪ ಅಂತ ಸಚಿವರಾಜ ಸ್ವಾಮಿ. ಚಲರಾಜ ಸ್ವಾಮಿ ಏನು ಗೊತ್ತಿರಲ್ಲ ಸರ್. ಏನು ಫಾರಿನ್ ಅಂದ್ರೇನು? ಫಾರಿನ್ ಅಂದರೆ ಪಾಪ ಅದು ಗೊತ್ತಿಲ್ವೇನು ಅಂದರೆ ಹಂಗಂದ್ರೇನು? ಅವ್ರು ಯಾರೋ ಮಂಡ್ಕಡೆ ಸರ್ವಿ ಗಣಿಗಾಲ ಹೈಕಮಾಂಡ್ ಗೊಂದಲ ಬಗೆಹರಿಸ್ಬೇಕು. ಅದು ಸರಿ. ಯಾರು ಅಂತ ಯಾರು ಏನೂ ಕೇಳ್ತಿಲ್ಲ. ಎಲ್ಲ ಬರೀ ಈ ಥರ ಕಂತ್ರಿಗಳ ಥರ ಕಚಡಗಳ ಥರ ಆಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವು. ಲಜ್ಗೆಟ್ಟವ್ರ ಥರ ಆಡಬೇಡಿ. ಮರ್ಯಾದೆ ಇದ್ದರೆ ನಿಮ್ಮ ಹೈಕಮಾಂಡ್ಗೆ ಒಂದು ಸೆಟ್ಲ್ ಮಾಡಿಸ್ರಪ್ಪ. ಹಾದಿ ಬೀದಿಯಲ್ಲಿ ಮಾನ ಮರ್ಯಾದೆನೂ ಇಲ್ವಾ ನಿಮಗೆ? ಉಗಿದ್ರು ಒರೆಸ್ಕತ್ತಿರಲ್ರಿ. ಅಲ್ಲ, ಅವ್ರ ಪಾಡಿಗೆ ಅವ್ರದೇ ಪಕ್ಷದಲ್ಲಿರೋರೆಲ್ಲ ಬೀದಿ ನಾಯಿಗಳು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮಟ್ಟಿಗೆ ಹೋಯ್ತು. ಭಾಳ ಅವಮಾನಪ್ಪ ಇದು.
ಸೆಟ್ಲ್ ಮಾಡಿಸ್ಕೊಳ್ರಪ್ಪ, ಅದು ಏನಾದ್ರು ಮಾಡ್ಕೊಳ್ಳಿ, ನಾ ಬೇಡ ಅಂದಿಲ್ಲ. ಕ್ಲಿಯರ್ ಆಗ್ಬೇಕು. ನೀವು ಡಿ ಕೆನೇ ಸಿ ಎಮ್ ಮಾಡಿ ಅಥವಾ ಅವ್ರನ್ನೇ ಡಿ ಸಿ ಎಮ್ ಆಗಿ ಉಳಿಸಿ, ಎಂಥದೋ ಒಂದು ಮಾಡಿ, ಮಾಡಿಸ್ಕೊಳಕ್ಕಾಗಲ್ವ? ಅಷ್ಟು ಪುರ್ಸೊತ್ತಿಲ್ಲದೆ ಇರೋ ಹೈಕಮಾಂಡ್ ಅದು. ಪಾಪ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಯಾರು ಹೈಕಮಾಂಡ್. ಮತ್ತೆ ಅವರು ಸಖತ್ ಬಿಸಿ ರೀ. ಅಮೇರಿಕಾ ಡೀಲ್ ಸ್ಟಡಿ ಮಾಡ್ತಾ ಇದ್ದಾರೆ ಪಾಪ ಅವರು. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಕೊಪ್ಪಳದ ಗಂಗಾವತಿಯಲ್ಲಿ ಹಿಂದೂ ಯುವಕನ ಮೇಲೆ ನೈತಿಕ ಪೊಲೀಸ್ ಗಿರಿ ನಡೆಸಿ ನಂತರ ಆತನ ವಿರುದ್ಧವೇ SDPI FIR ಅನ್ನು ದಾಖಲಿಸಿದೆ. FIR ರದ್ದು ಮಾಡುವಂತೆ ಒತ್ತಾಯಿಸಿದರು. ಗಂಗಾವತಿ ಠಾಣೆಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರೆಲ್ಲ ನುಗ್ಗೋಕ್ಕೋದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಒಂದಿಷ್ಟು ಮಾತಿನ ಚಕಮಕಿ ಆಯಿತು. ಪರಿಚಿತ ಮುಸ್ಲಿಂ ಬಾಲಕಿಗೆ ಹಿಂದೂ ಯುವಕ ವೆಂಕಟೇಶ್ ಸಹಾಯ ಮಾಡೋಕೆ ಹೋಗಿದ್ದ ಅಂತಿದ್ದಾರೆ. ಆದರೆ ವೆಂಕಟೇಶ್ ಮೇಲೆ SDPI ಹಲ್ಲೆ ಮಾಡಿದ್ದಲ್ಲದೆ ಬಾಲಕಿಯನ್ನು ಪ್ರೀತಿಸೋಕೆ ಬಂದಿದ್ದ ಅಂತ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಪೊಲೀಸರು ಪೋಕ್ಸೋ ಕೇಸನ್ನು ಹಾಕಿದ್ದಾರೆ. ಈ ಕೇಸ್ ವಾಪಸ್ಸಿಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರೆಲ್ಲ ಪಟ್ಟು ಹಿಡಿದ್ರು. ಈ ಮಧ್ಯೆ ಮೊನ್ನೆ ದಾವಣಗೆರೆ ನ್ಯಾಮತಿಯಲ್ಲಿ ಲಂಬಾಣಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ DCM DK ಶಿವಕುಮಾರ್ಗೆ ಪ್ರೀತಿಸಲು ಬಂದಿದ್ದು ಪೋಕ್ಸೋಲ್ ಹೆಂಗ್ ಬರುತ್ತೆ? ಹೆಂಗ್ ಪ್ರೂವ್ ಮಾಡ್ತೀರಿ ಅವ್ನು ಪ್ರೀತಿಸಲು ಬಂದಿದ್ದ ಅನ್ನೋದನ್ನ? ಹೌ ಡು ಯು ಕ್ವಾಂಟಿಫೈ ಭಾವನೆಯನ್ನ? ಎಕ್ಸಾಕ್ಟ್ಲಿ ಪೋಕ್ಸೋ ಕೇಸಲ್ಲಿ ಯಾರೇ ಅದು ಪೊಲೀಸ್ನವ್ರು ತಲೆ ಇಲ್ದೇ ಇದ್ದವರು FIR ಮಾಡೋರು? ಹೌ ಡು ಯು ಕ್ವಾಂಟಿಫೈ ಇಟ್? ಹೇಳ್ರಪ್ಪ ಯಾರೊಬ್ರು, ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಹೆಂಗೆ ಕ್ವಾಂಟಿಫೈ ಮಾಡ್ತೀರಿ? ಅದು ಸರ್ ಆ ಪ್ರೀತಿ 3 kg ಅಂತ ಲೆಕ್ಕ ಹಾಕೊಳ್ಳ ಸರ್ ಅಂತ ಕ್ವಾಂಟಿಫೈ ಆಗತ್ತಾ? ಮತ್ತು ಪೋಕ್ಸೋನಲ್ಲಿ ಪ್ರೀತಿಸಲು ಬಂದಿದ್ದ ಅನ್ನುವುದು ವಯಲೇಷನ್ ಎಲ್ಲಾಗತ್ತೆ? ಹೌದು, ಪೋಕ್ಸೋ ಕೇಸ್ ಏನಿಲ್ಲ. ಐ ಡೋಂಟ್ ನೋ ವಾಟ್ ಸಾರ್ಟ್ ಆಫ್ ಎ ಪೊಲೀಸ್ಮೆನ್ ಯು ಆರ್. ಅಂದ್ರೆ ಪ್ರೆಷರಿಗೆ ಕೇಸ್. ನಾನು ಅದಕ್ಕೆ ನಿನ್ನೆ ಹೇಳಿದ್ದು, ಇಂತಹ ಪೊಲೀಸ್ಮೆನ್ಗಳ ಹೆಸರುಗಳನ್ನು ಬರೆದಿಟ್ಕೊಳ್ಳಿ ಒಂದು ಕಡೆ ಡೈರಿನಲ್ಲಿ. ಮುಂದೊಂದು ದಿನ ನೀವು ಅಧಿಕಾರಕ್ಕೆ ಬಂದಾಗ ಬೇಕಾಗತ್ತೆ ಈ ಪೊಲೀಸ್ನವ್ರ ಹೆಸರುಗಳು. ಯಾಕಂದರೆ ಇವರು ಮತ್ತೆ ಯಾಮಾರಿಸಿ ಇನ್ಯಾವನಿಗೂ ಹಿಂಗೊಂದು ಸಲ್ಯೂಟ್ ಹೊಡೆದ್ಬಿಟ್ಟು ಮತ್ತೆ ಪೋಸ್ಟಿಂಗ್ ತಗೋತಾರೆ. ಅವ್ರದಿಂದಾಗಿ ಹಿಂಗೆ ಇವ್ರು ಹಿಂಗೆ ಅನ್ಕೊಂಡು. ಅನ್ಯಾಯ ಮತ್ತು ನ್ಯಾಯ ಮಾರ್ಗದಲ್ಲಿ ಪಾಲನೆ ಮಾಡಿದ ಅಧಿಕಾರಿಗಳನ್ನು ಎನ್ಕರೇಜ್ ಮಾಡಬಾರ್ದು. ಎಸ್. ಎರಡನೇದು, ಒಂದು ವೇಳೆ ಅದಾಗಿದ್ರೆ ರಿವರ್ಸ್ ಕೇಸು ತಗೊಳ್ಳೇಬೇಕಾಗ. ಮತ್ತೆ ಐ ಟೆಲ್ ಯು, ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅಥವಾ ಯಾರಿಂದಾನೋ ಗೊತ್ತಿಲ್ಲ, ಡಿಪಾರ್ಟ್ಮೆಂಟ್ ಡಿವೈಡ್ ಆಗೋ ಸರ್ವಲಕ್ಷಣ ಇದ್ದಂಗಿದೆ. ಡಿಪಾರ್ಟ್ಮೆಂಟ್ ಏನು ಸರ್? ಹಾಂ, ಇದು ಪೊಲೀಸ್, ಕಾಂಗ್ರೆಸ್ ಪೊಲೀಸ್, BJP ಪೊಲೀಸ್ ಆರ್ JDS ಪೊಲೀಸ್. ಅವರು ಬಂದಾಗ ನಿಮ್ಮನ್ನು ಬಲಿ ಹಾಕ್ತಾರೆ, ನೀವು ಬಂದಾಗ ಅವ್ರನ್ನ ಬಲಿ ಹಾಕ್ಕೊಳ್ಳಿ. ಇನ್ಮೇಲೆ ಈಗ ಆಲ್ರೆಡಿ ಸರ್ಕಾರ ಐ ಥಿಂಕ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಇಟ್ ಅನ್ನಿಸ್ತಿದೆ. ದಿ ಹೋಮ್ ಮಿನಿಸ್ಟರ್ ಲುಕ್ಸ್ ಲೈಕ್ ಅಸಹಾಯಕರ ಥರ ಕಾಣಿಸ್ತಾ ಇದ್ದಾರೆ ನನಗೆ. ಐ ಥಿಂಕ್ ಸೊ. ನೆಕ್ಸ್ಟ್ ಗೌರ್ನಮೆಂಟ್ ಚೇಂಜ್ ಆದರೆ ವಿ ವಿಲ್ ಸಿ ದ ತಮಾಷಾ. ಎಸ್. ಓಕೆ. ಇನ್ನು ದೆಹಲಿಯಲ್ಲಿ ಆಯೋಜಿಸಿರುವಂತಹ AI ಶೃಂಗಸಭೆಯಲ್ಲಿ ಗೂಗಲ್ CEO ಸುಂದರ್ ಪಿಚೈ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಮಾತುಕತೆ ಎಲ್ಲ ನಡೆಸಿದ್ದಾರೆ. AI ಕ್ಷೇತ್ರದಲ್ಲಿ ಭಾರತ ಮಾಡ್ತಾ ಇರುವ ಕೆಲಸ ಹಾಗೂ ಪ್ರತಿಭಾವಂತರು ವಿದ್ಯಾರ್ಥಿಗಳ ಜೊತೆಗೆ ಗೂಗಲ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿರೋದಾಗಿ ಎಕ್ಸ್ಪೋಸ್ನಲ್ಲಿ ಮೋದಿ ಅವರು ಹೇಳಿದ್ದಾರೆ. ಇನ್ನು ಎಕ್ಸ್ಪೋದಲ್ಲಿ ಪ್ರದರ್ಶಿಸಲಾದ ರೋಬೋಟ್ ಡಾಗ್ ಮೂಲ ಮತ್ತು ಮಾಲೀಕತ್ವ ಕುರಿತು ವಿವಾದ ಉಂಟಾಗ್ಬಿಟ್ಟಿದೆ. ಏನಾಗಿದೆ? ಓರಿಯನ್ ಎಂಬ ರೋಬೋ ಡಾಗ್ ಅನ್ನು ಗ್ರೇಟರ್ ನೋಯ್ಡಾದ ಗಾಲ್ಗೋಟಿಯಾಸ್ ವಿಶ್ವವಿದ್ಯಾಲಯ ಇದು ತನ್ನ ಆವಿಷ್ಕಾರ ಅಂತ ಪ್ರದರ್ಶನ ಮಾಡಿತ್ತು. ಆದರೆ ಇದು ಚೀನಾ ಮೂಲದ ಯೂನಿಟ್ರಿ ಕಂಪನಿಯ ಗೋ2 ಮಾದರಿಯಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಚರ್ಚೆ ಆಯಿತು. ಈ ಬೆನ್ನಲ್ಲೇ ಗಾಲ್ಗೋಟಿಯಾಸ್ ವಿವಿಯ ಸ್ಟಾಲ್ಗೆ ನೀಡಲಾಗಿದ್ದ ಕರೆಂಟ್ ಅನ್ನು ಕಡಿತಗೊಳಿಸಿ ತೆರವಿಗೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಇಷ್ಟು ವಿವಾದವಾದರೂ ಕೂಡ ಗಾಲ್ಗೋಟಿಯಾಸ್ ವಿದ್ಯಾರ್ಥಿಗಳ ಪ್ರಾಯೋಗಿಕ ಅಧ್ಯಯನಕ್ಕಾಗಿ ಚೀನಾ ಮೂಲದ ಕಂಪನಿಯಿಂದ ಖರೀದಿಸಲಾಗಿದೆ. ವಿದ್ಯಾರ್ಥಿಗಳು ತಂತ್ರಜ್ಞಾನವನ್ನು ಪರೀಕ್ಷಿಸಿ ಅದರ ಮಿತಿಗಳನ್ನು ಅರಿತುಕೊಳ್ಳಲು ಬಳಸಿದ್ದಾರೆ ಅಂತ. ಅಲ್ಲ ಸರಿ, ಅರ್ಥಕೊಳ್ಳಿ ಬೇಡ, ಅದನ್ನು ಕಾಲೇಜಲ್ಲಿ ಮಾಡಬೇಕಿತ್ತು, ಹೊರಗಡೆ ತೋರಿಸ. ಅಲ್ಲ, ಇಲ್ಲಲ್ಲ, ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲ. ಅಂತಾರಾಷ್ಟ್ರೀಯ ಪ್ರದರ್ಶನಕ್ಕೆ ಚೀನಾಯಿಂದ ತಂದಿದ್ದು ನಿಮ್ಮ ವಿದ್ಯಾರ್ಥಿಗಳಿಗೆ ಲ್ಯಾಬಲ್ಲಿ ತೋರಿಸ್ಬೇಕಾಗಿದ್ದು ನೀವು ತಂದು ಜನಕ್ಕೆ ತೋರ್ಸಕ್ಕೆ ನೀವೇನ್ರಿ ನೀವು? ಯಾವನ ಅವನು ಇಡಿಯಟ್, ಅವನು ವಿವಿ ನಡೆಸ್ತಿರೋನು, ದೇಶದ ಮಾನ ಕಪಾಳ ಕುಡಿಬೇಕು ಅವನು, ದೇಶದ ಮಾನ ಕಳೆದಿರೋದಕ್ಕೆ. ದ್ರೋಹಿ ತಗೊಂಬಂದು ಐ ಥಿಂಕ್ ಅವನು ಪ್ಲಾಟ್ ಮಾಡಿದ್ದಾನೆ ದೇಶದ ವಿರುದ್ಧ ಏನಾರು ಮಾಡೋಕ್ಕೆ. ಅವನು ಕಚಡ ತಗೊಂಬಂದು ಯಾವನ್ರಿ ಅವನು? ಬೋಗಸ್ ಫೆಲೋ, ಅಯೋಗ್ಯ, ಯೂನಿವರ್ಸಿಟಿ ನಡೆಯೋಕ್ಕೆ ಯೋಗ್ಯತೆ ಇಲ್ಲದೆ ಇರೋನು, ಚೈನಾಯಿಂದ ತಗೊಂಬಂದು ಇಲ್ಲಿ ತಗೊಂಡು ನಾವು ಮಾಡಿದ್ದೀವಿ ಅನ್ಕೊಂಡು. ಇದು ಮಕ್ಕಳದ್ದೇ ಯಾವುದೋ ಕಾರ್ಯಕ್ರಮ ಆಗಿದ್ದಿದ್ರೆ ಓಕೆ. ಏಯ್ 40 CEOಗಳು ವಿವಿಧ ಟಾಪ್ AI ಕಂಪನಿಗಳದ್ದು 20 ದೇಶದ ಮುಖ್ಯಸ್ಥರುಗಳು ಬಂದು ಮಾಡಿರೋ ಪ್ರದರ್ಶನದಲ್ಲಿ ತಂದು ಇಟ್ಟಿದ್ದಾರಲ್ಲ. ಆರ್ಗನೈಸರ್ಸ್ ಏನು ಮಣ್ಣು ತಿಂತಿದ್ರೆ ಏನು ತಿಂತಾ ಇದ್ರಿ ಬೆಳಗ್ಗೆ ನೆನೆಯರೆಲ್ಲ? ನಿಮ್ಮ ಯೋಗ್ಯತೆಗಳಿಗೆ ತಂದು ಯಾವನ ಚೈನಾಯಿಂದ ತಗೊಂಬಂದಿದ್ದನ್ನು ತಂದ್ಬಿಟ್ಟು ನಾನು ಮಾಡಿದ್ದು ಅಂತ ಹೇಳ್ಕೊತಾನ? ದೇಶಕ್ಕೆ ಅವಮಾನ ಮಾಡಿಟ್ರಲ್ಲ ಸರ್. ಕತ್ತರಿಸಾಕ್ಬೇಕು ಅವನನ್ನು, ಅಯೋಗ್ಯನ ತೊಗೊಂಬಂದು
ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿ ಯಾವನವ್ ನಮ್ಮ ಮಕ್ಕಳಲ್ಲಿ ಹೋಗ್ತಾ ಇದ್ರಲ್ಲ ಲಜ್ಗೆಟ್ಟವ್ರ ಥರ ಯೂನಿವರ್ಸಿಟಿಗೆ. ಥೂ, ಶುದ್ಧ ಅವಮಾನ ಇದು. ಎಸ್, ನನ್ನ ಪ್ರಕಾರ ಈ ಕೇಸ್ ಶುಡ್ ಹ್ಯಾವ್ ಬಿನ್ ಫೈಲ್ಡ್ ಫಾರ್ ಡಿಫೇಮಿಂಗ್ ದಿ ಕಂಟ್ರಿ ಆ್ಯಂಡ್ ಕ್ಯಾನ್ಸಲ್ ದ ರಿಜಿಸ್ಟ್ರೇಷನನ್ನು ಅಟ್ಲೀಸ್ಟ್ 6 months, ಒನ್ ಇಯರ್ ಪನಿಷ್ಮೆಂಟ್ ಆಗಿ. ದೊಡ್ಡದೊಂದು ಪ್ರದರ್ಶನಕ್ಕೆ ಬಂದು ಅಲ್ಲ ಸರ್, ಆಯೋಜನೆ ಮಾಡಬೇಕಾಗಿರುವಂಥವ್ರು ಯಾರು ನೋಡ್ಬೇಕಲ್ಲ ಸರ್. ಹೇಳಿರ್ತಾರ್ರಿ ನಿಮ್ಮ ಇನೋವೇಷನ್ಸ್ ತೊಗೊಂಬನ್ನಿ ಅಂತ. ಇವ್ರು ಇನ್ಯಾವುದು ತಗೊಂಡು ಇವನು ಯಾವುದೋ ತಗೊಂಬಂದ್ಬಿಟ್ಟು ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ. ಕಚಡ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ, ಸಿಗಾಕೊಂಡಿದ್ದಾನೆ ಅಷ್ಟೇ, ಇನ್ನೇನಿಲ್ಲ. ಅದು ಈಗ ಅದನ್ನು ಡಿಫೆಂಡ್ ಮಾಡ್ತೇನೆ. ಅವ್ರಿಗೆ ಮಾಹಿತಿ ಇರಲಿ, ನೀನೇನು ತಿಂತಿದ್ದೆ ಅಂತ ಕೇಳಬೇಕು ಅವನಿಗೆ. ನನ್ನ ಪ್ರಕಾರ ಈ ಗಿರಾಕಿಗಳನ್ನೆಲ್ಲ ಅದಕ್ಕೆ ದೇಶ ಹಿಂಗಿರೋದು. ಇದು ಚೈನಾಲಾಗಬೇಕಾಗಿತ್ತು. ಇಷ್ಟೊತ್ತಿಗೆ ಯೂನಿವರ್ಸಿಟಿ ಹೆಡ್ಡೇ ಕಾಣೆ ಆಗ್ಬಿಡುವ, ಇರ್ತಾನೆ ಇರಲಿಲ್ಲ ಅವನು. ಎಲ್ಲದ ಅಂತ ಅವ್ನು ತಡ್ಕಾಡಬೇಕು ಅವ್ನ ಫ್ಯಾಮಿಲಿನವರು, ಆ ಲೆವೆಲಿಗೆ ತಂದಿರೋರು ಅವನನ್ನು. ಹಂಗೆ ಢಮಾರ್ ಅನ್ಸ್ಬಿಟ್ಟಿರೋ. ನಮ್ಮ ದೇಶದಲ್ಲಿ ಏನು ಮಾಡಿದ್ರು ನಡೆಯುತ್ತೆ. ನಮ್ಮ ದೇಶದಲ್ಲಿ ಏನು ಮಾಡಿದ್ರು ನಡೆಯುತ್ತೆ. ಎಸ್.